ವೆಲ್ಕಮ್ ಬ್ಯಾಕ್ ವೀಕ್ಷಕರೇ. ನಾವು ಬ್ರೇಕಿಗೂ ಮೊದಲು ಕ್ಯಾನ್ಸರ್ ಬಗ್ಗೆ ಮಾತಾಡ್ತಾ ಇದ್ವಿ. ತಲೆ ಮತ್ತು ಕುತ್ತಿಗೆಯಲ್ಲಿ ಕಾಣಿಸಿಕೊಳ್ಳುವಂತಹ ಕ್ಯಾನ್ಸರು ಮನುಷ್ಯನನ್ನು ಎಷ್ಟು ಡೇಂಜರು, ಅದಕ್ಕೆ ಟ್ರೀಟ್ಮೆಂಟ್ ಹೇಗಿರುತ್ತೆ, ಅದರ ಸಿಂಟಮ್ಸ್ಗಳೇನು ಅನ್ನೋದ್ರ ಬಗ್ಗೆ ನಾವು ಮಾತನಾಡಿದ್ವಿ. ಇನ್ನು ENT ಬಗ್ಗೆ ಮಾತನಾಡ್ತಾ ಹೋಗೋಣ. ಡಾಕ್ಟರ್, ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಜನರಲ್ಲಿರುವಂತಹ ಕಾಮನ್ ಪ್ರಶ್ನೆ, ನಾವು ಕಿವಿ ಸೂಕ್ಷ್ಮ ಜಾಗ, ಅದನ್ನು ಕ್ಲೀನ್ ಮಾಡೋದಕ್ಕೆ ಏರ್ಬಡ್ಸ್ಗಳನ್ನು ನಾವು ಬಳಸ್ತಾನೆ ಇರ್ತೀವಿ. ಭಾಳಷ್ಟು ಡಾಕ್ಟರ್ಗಳು ಹೇಳ್ತಾರೆ ಅದು ಬೇಡ, ತಪ್ಪು ಅಂಥೇಳಿ. ನಿಜಕ್ಕೂ ಕೂಡ ಇಯರ್ಬಡ್ಸನ್ನು ಬಳಸ್ಕೊಂಡು ಕಿವಿ ಸ್ವಚ್ಛ ಮಾಡಬಾರ್ದಾ ಅನ್ನೋದು ಮೊದಲೇ ಪ್ರಶ್ನೆ. ಸೊ ಖಂಡಿತ ಅದು ಯೂಸ್ ಮಾಡಬಾರ್ದು. ಸೊ ಈ ಇಯರ್ಬಡ್ಸ್ ಉಪಯೋಗಿಸಿದ್ರೆ ನಾವು ಫಸ್ಟ್ ಆಫ್ ಆಲ್ ನಮ್ಮ ಕಿವಿ ಮೇಣೆ ನಮ್ಮ ಕಿವಿಗಳನ್ನು ರಕ್ಷಿಸುತ್ತೆ. ಹೌದು. ಸೊ ಕಿವಿಯಲ್ಲಿ ಇಯರ್ಬಡ್ಸ್ ಹಾಕಿದ್ರೆ ಈ ಕಿವಿಯ ಮೇಣೆ ಇನ್ನೂ ಒಳಗಡೆ ಹೋಗುತ್ತೆ. ಅದರಿಂದ ಕಿವಿ ತುಂಬ ನೋವು ಆಗ್ಬೋದು ಅಥವಾ ಟಮಟೆಯಲ್ಲಿ ಹಾನಿ ಆಗಬಹುದು. ಓಕೆ. ಸೊ ಸಾಮಾನ್ಯವಾಗಿ ನಮ್ಮ ಕಿವಿಗಳನ್ನು ತಮ್ಮನ್ನು ತಾವೇ ಸ್ವಚ್ಛ ಮಾಡಿಸ್ಕೊಳ್ಳುತ್ತೆ. ತುಂಬ ಮೇಣೆ ಇದ್ದರೆ ಅಥವಾ ನೋವಿದ್ರೆ, ಕಿವಿ ಕೇಳಿಸೋದು ಕಡಿಮೆ ಇದ್ದರೆ ನೀವು ಕಿವಿಗೆ ಇಯರ್ ಡ್ರಾಪ್ಸ್ ಹಾಕೋಬೋದು ಅಥವಾ ಡಾಕ್ಟರ್ ಹತ್ರ ಹೋಗಿ ಕ್ಲೀನಿಂಗ್ ಮಾಡಿಸ್ಕೋಬೋದು. ಡಾಕ್ಟರ್, ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗಿ ಶೀತ ಜ್ವರವನ್ನು ನಾವು ಗಮನಿಸ್ತಾನೆ ಇರ್ತೀವಿ. ವೆದರ್ ಚೇಂಜ್ ಆಗಿದಾಗೆ ಮನುಷ್ಯನಲ್ಲಿ ಜ್ವರ ಶೀತ ಕೂಡ ಕಾಮನ್ ಆಗಿ ಬಂದೇ ಬರುತ್ತೆ. ಈ ಸಾಮಾನ್ಯ ಶೀತಕ್ಕೂ ಮತ್ತು ಅಲರ್ಜಿಗೂ ಏನಾದರೂ ಡಿಫ್ರೆನ್ಸ್ ಇದೆಯಾ ಡಾಕ್ಟರ್? ಎರಡರಲ್ಲೂ ಅಲರ್ಜಿಯಲ್ಲಿ ಮತ್ತು ಸಾಮಾನ್ಯ ಶೀತದಲ್ಲಿ ಮೂಗು ಕಟ್ಟೋದು, ಸೀನು ಎಲ್ಲ ಇರುತ್ತೆ. ಆದರೆ ಕೆಲವು ವ್ಯತ್ಯಾಸಗಳಿದೆ. ಸೊ ಈಗ ಸಾಮಾನ್ಯ ಶೀತದಲ್ಲಿ ಒಂದು 7-10 ದಿನ ತನಕ ಸಿಂಪ್ಟಮ್ಸ್ ಇರುತ್ತೆ. ಆದರೆ ಅಲರ್ಜಿನಲ್ಲಿ ಈ ಅಲರ್ಜಿನ ಉಂಟು ಮಾಡುವ ವಸ್ತು, ಸೊ ಅದು ಧೂಳಿನ ಕಣಗಳು ಇರ್ಬೋದು ಅಥವಾ ಹೂವಿನ ಪರಗ, ಇನ್ನೊಂದು ಸಾಕು ಪ್ರಾಣಿಗಳ ಕೂದಲು. ಸೊ ಇದು ಗಾಳಿಯಲ್ಲಿ ಇರುವವರೆಗೂ ನಮ್ಮದು ಅಲರ್ಜಿದು ಸಿಂಪ್ಟಮ್ಸ್ ಹೋಗಲ್ಲ. ಇನ್ನೊಂದು ಲಕ್ಷಣಗಳು, ಸೊ ಶೀತೆಯಲ್ಲಿ ಮೈಕೈ ನೋವು ಮತ್ತು ಜ್ವರ ಇರುತ್ತೆ. ಅಲರ್ಜಿನಲ್ಲಿ ನಮ್ಮ ಕಣ್ಣುಗಳಲ್ಲಿ ತುರಿಕೆ ಮತ್ತು ನೀರು ಬರುತ್ತೆ. ಮೂರನೇದು ಲೊಳ್ಳೆ, ಸಿಮ್ಲ. ಸೊ ಅಲರ್ಜಿನಲ್ಲಿ ಸಾಮಾನ್ಯವಾಗಿ ಅದು ತೆಳ್ಳಗಾಗಿ ನೀರು ಥರ ಇರುತ್ತೆ. ಶೀತೆನಲ್ಲಿ ಅದು ದಪ್ಪವಾಗಿರುತ್ತೆ ಮತ್ತು ಹಸಿರು ಅಥವಾ ಹಳದಿ ಬಣ್ಣ ಇರುತ್ತೆ. ಓಕೆ. ಈ ಕ್ವಶನ್ ತುಂಬ ಸಾಮಾನ್ಯ ಅನಿಸಿದ್ರು ಕೂಡ ಬಹಳಷ್ಟು ಜನರಲ್ಲಿರುವಂತಹ ಪ್ರಶ್ನೆ, ಫ್ಲೈಟ್ನಲ್ಲಿ ಕಿವಿ ಬ್ಲಾಕ್ ಆದಂತಹ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನುವಂಥದ್ದು. ಇದಕ್ಕೇನು ಹೇಳ್ತೀರಿ ಡಾಕ್ಟರ್? ಇದು ಮಧ್ಯ ಕಿವಿಲನ್ನ ಜಾಗದಲ್ಲಿ ಈ ಗಾಳಿ ಓಟದ ಸಮಸ್ಯೆ, ಈ ಒಂದು ವ್ಯತ್ಯಾಸ ಇರುತ್ತೆ. ಸೊ ಅದರಿಂದ ಈ ಥರ ಆಗುತ್ತೆ. ಸೊ ವಿಮಾನ ಏರುವಾಗ ಅಥವಾ ಇಳಿಯುವಾಗ ನೀವು ಕಂಟಿನ್ಯೂಸ್ ಆಗಿ ನೀರು ಕುಡಿಬೋದು ಅಥವಾ ಚೂಯಿಂಗಮ್ ಅಗಿಬೋದು. ಇನ್ನೊಂದು ವ್ಯಾಲ್ಸಲ್ವಾ ಮೆನುವರ್, ಅದು ಒಂದು ಕುಶಾಲತೆ ಮಾಡ್ಬೋದು. ಸೊ ಅದರಲ್ಲಿ ನೀವು ಮೂಗು ಇಟ್ಕೊಂಡು ಬಾಯಲ್ಲಿ ಗಾಳಿ ಊದಬೇಕು. ಆದರೆ ಕೆಲವು ಸಂದರ್ಭದಲ್ಲಿ ಇದು ಮಾಡೋದು ತಪ್ಪು. ಸೊ ಅದು ಹೇಳ್ತೀನಿ. ಫಸ್ಟು ಆ್ಯಕ್ಟಿವ್ ಇಯರ್ ಇನ್ಫೆಕ್ಷನ್ ಇದ್ದಾಗ, ಸೊ ಅದು ನಿಮಗೆ ಕಿವಿಯಲ್ಲಿ ಸಂಕ್ರಮಣ ಇದ್ದರೆ, ಇಲ್ಲಾಂದರೆ ಸೈನಸೈಟಿಸು, ನೆಗಡಿ, ಆ ಥರ ಸಮಸ್ಯೆ ಇದ್ದರೆ ಇದನ್ನು ಮಾಡಿಕೊಡೋದು. ಹೀಗೆ ಮಾಡಿದ್ರೆ ಗಂಟ್ಲಲ್ಲಿ ಇರೋ ಬ್ಯಾಕ್ಟೀರಿಯಾ ನಿಮ್ಮ ಕಿವಿ ಒಳಗಡೆ ಹೋಗಿಬಿಟ್ಟು ಇನ್ನೂ ಇನ್ಫೆಕ್ಷನ್ ಜಾಸ್ತಿ ಆಗಬಹುದು. ಇನ್ನೊಂದು ರೀಸೆಂಟಾಗಿ ನಿಮಗೆ ಇಯರ್ ಸರ್ಜರಿ ಆಗಿದ್ದರೆ, ಸೊ ಈ ನಡುವೆ ನಿಮಗೆ ಅಕಸ್ಮಾತ್ ಕಿವಿದು ಸರ್ಜರಿ ಆಗಿದ್ದರೆ ಡಾಕ್ಟರ್ನ ಕೇಳದೆ ಇದನ್ನು ಮಾಡಬಾರ್ದು. ಇನ್ನೊಂದು, ಮುಂಚೆಯಿಂದ ನಿಮಗೆ ಕಿವಿ ಟಮಟೆಯಲ್ಲಿ ಏನಾದರೂ ಸಮಸ್ಯೆ ಇದ್ದರೆ, ಸೊ ನಿಮಗೆ ಕಿವಿಯಲ್ಲಿ ಟಮಟೆಯಲ್ಲಿ ತೂತ ಇದ್ದರೆ ಇದನ್ನು ಪ್ರಯತ್ನಿಸಬಾರ್ದು. ಲಾಸ್ಟು, ಬಲ ಪ್ರಯೋಗಿಸಿ ಮಾಡಬಾರ್ದು. ಸೊ ಲೈಟಾಗಿ 1-2 ಸರ್ತಿ ಆ ಥರ ಊದಿದ್ರೆ ಟಪ್ ಅಂತ ಶಬ್ದ ಆಗಿ ಆ ಕಿವಿ ಓಪನ್ ಆಗಬೇಕು. ಬಟ್ ಅದು ಆಗದೇ ಇದ್ದರೆ ಪದೇ ಪದೇ ಬಲ ಮಾಡಿದ್ರೆ ಟಮಟ ಹರಿಬೋದು. ಮನುಷ್ಯನಲ್ಲಿ ಕಾಣಿಸಿಕೊಳ್ಳುವ ಮತ್ತೊಂದು ಸಮಸ್ಯೆ ಅಂದರೆ ಗಂಟಲು ನೋವು. ಭಾಳಷ್ಟು ಜನ ನಿರ್ಲಕ್ಷ್ಯ ಮಾಡಿಬಿಡ್ತಾರೆ, ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ಈ ಗಂಟಲು ನೋವು ಯಾವಾಗ ಸೀರಿಯಸ್ ಅಂತೇಳಿ ಕನ್ಸಿಡರ್ ಆಗುತ್ತೆ ಡಾಕ್ಟರ್? ಹೆಚ್ಚು ಗಂಟಲು ನೋವುಗಳು ವೈರಲ್ ಇನ್ಫೆಕ್ಷನ್ ಇಂದ ಆಗಿರುತ್ತೆ. ಆದರೆ ಕೆಲವು ಸಂದರ್ಭದಲ್ಲಿ ನೀವು ಡಾಕ್ಟರ್ನ ತೋರಿಸ್ಬೇಕು. ಸೊ ಒಂದು ವಾರಕ್ಕಿಂತ ಹೆಚ್ಚು ನಿಮಗೆ ಗಂಟಲು ನೋವಿದ್ದರೆ ಆವಾಗ ತೋರಿಸ್ಬೇಕು. ಇನ್ನೊಂದು, ನಿಮಗೆ ನುಂಗಲು ಮತ್ತು ಉಸಿರಾಡಲು ಕಷ್ಟ ಇದ್ದರೆ, ಇಲ್ಲಾದರೆ ನೀವು ಬಾಯಿ ತೆಗೆಯುವಾಗ ನಿಮಗೆ ಬಿಳಿ ಚುಕ್ಕೆ ಕಾಣಿಸಿದ್ರೆ, ಅಥವಾ ಧ್ವನಿ ನಿಮಗೆ 3 ವಾರಕ್ಕಿಂತ ಜಾಸ್ತಿ ನಿಮ್ಮದು ಧ್ವನಿ ದಪ್ಪವಾಗಿದ್ದರೆ, ಇಲ್ಲನ ಸಡನ್ ಆಗಿ ನಿಮಗೆ ಬಾಯಿ ತೆಗೆಯೋಕ್ಕೆ ಕಷ್ಟ ಇದ್ದರೆ,
ವಿಪರೀತ ಜ್ವರ 101ಕ್ಕಿಂತ ಜಾಸ್ತಿ ನಿಮಗೆ ಕಂಟಿನ್ಯೂಸ್ ಆಗಿ ಜ್ವರ ಮತ್ತು ಗಂಟಲು ನೋವಿದ್ದರೆ ಈ ಕೆಲವು ಕಂಡೀಷನ್ನಲ್ಲಿ ನೀವು ಡಾಕ್ಟರ್ ಹತ್ರ ತೋರಿಸ್ಬೇಕು. ಓಕೆ, ನಿದ್ದೆ ಸಂದರ್ಭದಲ್ಲಿ ಗೊರಕೆ ಹೊಡೆಯುವಂಥದ್ದು ಹಾಬಿ ಇರುತ್ತೆ, ಬಟ್ ಇದನ್ನು ಕೆಲವರು ಈಸಿಯಾಗಿ ಕನ್ಸಿಡರ್ ಮಾಡ್ತಾರೆ, ನೆಗ್ಲೆಕ್ಟ್ ಮಾಡ್ತಾರೆ. ಬಟ್ ಗೊರಕೆ ಮನುಷ್ಯನ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ? ಗೊರಕೆ ಹೊಡೆಯೋದು OSA, ಅದು ಒಬ್ಸ್ಟ್ರಕ್ಟಿವ್ ಸ್ಲೀಪ್ ಆ್ಯಪ್ನಿಯಾ ಅಂತ ಹೆಸರು ಇರುವ ಒಂದು ತುಂಬ ಗಂಭೀರ ಸಮಸ್ಯೆದ ಒಂದು ಲಕ್ಷಣ ಇರಬಹುದು. ಸೊ ಇದರಲ್ಲಿ ಏನಾಗುತ್ತೆ, ನಿದ್ದೆ ಮಾಡುವಾಗ ಮಧ್ಯ ಮಧ್ಯೆ ನಿಮ್ಮದು ಉಸಿರಾಟ ನಿಂತು ಹೋಗುತ್ತೆ. ಸೊ ಈ ಥರ ಆಗ್ತಾನೇ ಇದ್ದರೆ ನಿಮ್ಮ ಹೃದಯಲ್ಲಿ ಮತ್ತು ಶ್ವಾಸಕೋಶಗಳಿಗೆ ಅದು ತೊಂದರೆ ಆಗಬಹುದು, ಮತ್ತು BP ಏರುವ ಚಾನ್ಸ್ ಇದೆ, ಸ್ಟ್ರೋಕ್ದು ಚಾನ್ಸ್ ಹೈ ರಿಸ್ಕ್ ಇದೆ ಸ್ಟ್ರೋಕಿಗೆ. ಸೊ ನಿಮಗೆ ಗೊರಕೆ ಜೊತೆಗೆ ಬೆಳಗ್ಗೆ ಹೊತ್ತು ಹಗಲಿನಲ್ಲಿ ನಿಮಗೆ ತುಂಬ ವಿಪರೀತ ನಿದ್ದೆ ಬರ್ತಾ ಇದ್ದರೆ, ಸುಸ್ತು ಅನಿಸಿದ್ರೆ, ಅಥವಾ ಬೆಳಗ್ಗೆ ಎದ್ದ ತಕ್ಷಣ ನಿಮಗೆ ತಲೆನೋವಿದ್ದರೆ, ಕೆಲಸದಲ್ಲಿ ನಿಮಗೆ ಸರಿಯಾಗಿ ಕಾನ್ಸಂಟ್ರೇಟ್ ಆಗದೇ ಇದ್ದರೆ ಈ ಥರ ಖಂಡಿತ ಡಾಕ್ಟರ್ಗೆ ತೋರಿಸ್ಬೇಕು. ತಲೆ, ಮುಖ, ಎದೆ ಮತ್ತು ಕಾಲ ಮೇಲೆ ಸಣ್ಣ ಸೆನ್ಸರ್ಸ್ ಹಾಕ್ತಾರೆ. ಅದರಿಂದ ನೀವು ಮಲಗುವಾಗ ನಿಮ್ಮದು ಕಂಪ್ಲೀಟ್ ಬ್ರೈನ್ ಆ್ಯಕ್ಟಿವಿಟಿ, ಹಾರ್ಟ್ ರೇಟು, ಉಸಿರಾಟ, ಆಕ್ಸಿಜನ್ ಲೆವೆಲ್ಸ್ ಎಲ್ಲ ರೆಕಾರ್ಡ್ ಆಗಿರುತ್ತೆ. ಸೊ ಅದರಿಂದ ನಮಗೆ ಗೊತ್ತಾಗುತ್ತೆ ನಿಮಗೆ ಸ್ಲೀಪ್ ಆ್ಯಪ್ನೇ ಇದೆಯಾ ಇಲ್ವಾ. ಅದರ ಮೇಲೆ ಡಾಕ್ಟರ್ ನಿಮಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ತುಂಬ ಕಾರಣಗಳಿರುತ್ತೆ, ಆದರೆ 2 ಮುಖ್ಯ ಕಾರಣಗಳಿದೆ. ಒಂದು ಒಣಗಿದ ಗಾಳಿ, ಇನ್ನೊಂದು ಕೆರೆಯೋದು, ಮೂಗು ಕೆರೆಯೋದ್ರಿಂದ. ಸೊ ಈ ಭಾಳ ಇಂಪಾರ್ಟೆಂಟು ಈ 2 ಕಾರಣಗಳು. ಸೊ ಈ ಥರ ರಕ್ತ ಬಂದರೆ ಏನು ಮಾಡಬೇಕು ಅದು ಭಾಳ ಇಂಪಾರ್ಟೆಂಟು. ಹಾಗೆ ಹಿಂದಕ್ಕೆ ಹೊರ್ಕೊಳ್ತಾರೆ, ಹಂಗೆ ಮಾಡಬಾರ್ದು. ಸೊ ಮುಂದಕ್ಕೆ ಬಗ್ಗಿ ಮೂಗಿಂದ ಮುಂದೆ ಭಾಗ ಗಟ್ಟಿಯಾಗಿ ಒತ್ತು ಹಿಡ್ಕೊಂಡು ಬಾಯಿಯಿಂದ ಉಸಿರು ತಗೋಬೇಕು. ಸೊ ಇದು ಒಂದು 5 ರಿಂದ 10 ನಿಮಿಷ ಮಾಡಬೇಕಾಗತ್ತೆ. ಮೋಸ್ಟ್ಲಿ ಇದರಿಂದನೇ ರಕ್ತ ನಿಲ್ಲುತ್ತೆ. 50 ವರ್ಷ ಆದಮೇಲೆ, 60 ವರ್ಷ ಆದಮೇಲೆ ಈ ಶಬ್ದ ಕೇಳುವಂತಹ ಸಾಮರ್ಥ್ಯ ಕಡಿಮೆ ಆಗುತ್ತೆ ಅನ್ನುವಂಥ ಮಾತಿದೆ, ನಿಜನಾ ಇದು? ಹೌದು. ಸೊ ವಯಸ್ಸಾದಮೇಲೆ ಸ್ವಲ್ಪ ಕಿವಿ ಕೇಳಿಸೋದು ಆ ಶಕ್ತಿ ಕಡಿಮೆ ಆಗ್ಬೋದು, ಅದು ಸಹಜ. ಆದರೆ ಇದು ಯಾವ ವಯಸ್ಸಲ್ಲಿ, ಚಿಕ್ಕ ವಯಸ್ಸಿನಲ್ಲಿ ಆಗಬಹುದು. ಸೊ ಏನಕ್ಕಾಗತ್ತೆ, ಜೋರಾಗಿ ಜಾಸ್ತಿ ಶಬ್ದ ಇಂದ ಕೇಳುವಾಗ, ಸೌಂಡ್ ಕೇಳುವಾಗ ಈ ಥರ ಆಗ್ಬೋದು. ಜಾಸ್ತಿ ಜನಗಳು ಇಯರ್ಫೋನ್ಸು, ಹೆಡ್ಫೋನ್ಸ್ ಎಲ್ಲ ಉಪಯೋಗಿಸ್ತಾರೆ. ಅದರಿಂದ ನಾಯ್ಸ್ ಇಂಡ್ಯೂಸ್ಡ್ ಹಿಯರಿಂಗ್ ಲಾಸ್ ಆಗಬಹುದು. ಸೊ ಇದು ಹೆಂಗೆ ಪ್ರಿವೆಂಟ್ ಮಾಡಬಹುದು? 60-60 ಒಂದು ನಿಯಮ ಪಾಲಿಸಿ. ಸೊ ಅದು ಅಂದರೆ ಏನು, 60% ಜಾಸ್ತಿ ಸೌಂಡಲ್ಲಿ 60 ನಿಮಿಷಕ್ಕಿಂತ ಜಾಸ್ತಿ ದಿನದಲ್ಲಿ ಕೇಳಬಾರ್ದು. ಇದರಿಂದ ನಮ್ಮದು ಕಿವಿದು ನರ ಅಷ್ಟು ಎಫೆಕ್ಟ್ ಆಗಲ್ಲ. ಗಂಟ್ಲಲ್ಲೇ ಏನೋ ಸ್ಟ್ರಕ್ ಆದ ರೀತಿಯಲ್ಲಿ ಫೀಲ್ ಆಗುತ್ತೆ, ಅದು ಯಾವ ಸಮಸ್ಯೆಯ ಸಿಂಟಮ್ಸ್ ಡಾಕ್ಟರ್? ಅದು ಇದಕ್ಕೆ ಕಾರಣ ಜೀವನ ಶೈಲಿ. ಸೊ ಇದಕ್ಕೆ ನಾವು ಗ್ಲೋಬಸ್ ಫೆರೆಂಜಿಯಸ್ ಅಂತ ಹೇಳ್ತೀವಿ. ನಾವು ಟೈಮಿಗೆ ಊಟ ಮಾಡದೇ ಇದ್ದರೆ, ತುಂಬ ಕ್ಯಾಫೀನ್, ಟೀ, ಕಾಫಿ ಎಲ್ಲ ಜಾಸ್ತಿ ಕುಡಿದ್ರೆ ಈ ಥರ ಆಗಬಹುದು. ಏನು ಮಾಡಬೇಕು, ಇದನ್ನೆಲ್ಲ ಕಡಿಮೆ ಮಾಡಬೇಕು. ಮತ್ತು ರಾತ್ರಿ ಹೊತ್ತು ಒಂದು ಮಲ್ಗಕ್ಕಿಂತ ಒಂದು 2-3 ಗಂಟೆ ಮುಂಚೆನೇ ಊಟ ಮಾಡಿದ್ರೆ ಈ ಥರ ಸಿಂಪ್ಟಮ್ಸ್ನ ನಾವು ತಡೆಯಬಹುದು. ಈ ಗೊರಕೆ ಅನ್ನುವಂಥ ಸಮಸ್ಯೆ ಬರೀ ವಯಸ್ಕರಲ್ಲಿ, ಮಧ್ಯವಯಸ್ಕರಲ್ಲಿ ಮಾತ್ರ ಅಲ್ಲ, ಮಕ್ಕಳಲ್ಲೂ ಕೂಡ ಕಾಣಿಸ್ತಾ ಇದೆ. ಅದಕ್ಕೆ ಕಾರಣ ಏನು ಅಂತ ಹೇಳಿ? ತುಂಬ ಮಕ್ಕಳು ಗೊರಕೆ ಹೊಡಿತಾರೆ ಅಥವಾ ಬಾಯಿಂದ ಉಸಿರಾಡ್ತಾರೆ. ಸೊ ಸಾಮಾನ್ಯವಾಗಿ ತಂದೆ ತಾಯಿ ಹೇಳ್ತಾರೆ, ಇಲ್ಲ ತುಂಬ ಸುಸ್ತಾಗಿದೆ ಅದಕ್ಕೆ ಈ ಥರ ಮಾಡ್ತಾ ಇದ್ರೆ. ಈಗ ರೆಗ್ಯುಲರ್ ಆಗಿ ಉಸಿರು ಬಾಯಿಂದ ತಗೊಳ್ತಾ ಇದ್ರೆ, ಇಲ್ಲಾದರೆ ಗೊರಕೆ ಹೊಡಿತಾ ಇದ್ರೆ. ಸೊ ರೆಗ್ಯುಲರ್ ಆಗಿ ಅಂದರೆ ಏನು, ವಾರದಲ್ಲಿ ಅಟ್ಲೀಸ್ಟ್ ಒಂದು 3 ದಿನಕ್ಕಿಂತ ಜಾಸ್ತಿ ಈ ಥರ ಮಾಡ್ತಾ ಇದ್ದರೆ ENT ಡಾಕ್ಟರ್ನ ತೋರಿಸ್ಬೇಕು. ಟಾನ್ಸಿಲ್ಸ್ ಮತ್ತು ಅಡೆನಾಯ್ಡ್ಸ್ ದಪ್ಪ ಆಗೋದರಿಂದ ಈ ಥರ ಆಗತ್ತೆ. ಇನ್ನೊಂದು ಸಾಮಾನ್ಯ ಶೀತ, ಅಲರ್ಜಿ ಇದ್ದಾಗ ಮೂಗಲ್ಲಿ ಊತ ಇರುತ್ತೆ, ಅದರಿಂದ ಉಸಿರು ತಗೊಳ್ಳೋಕ್ಕೆ ಕಷ್ಟ ಆಗುತ್ತೆ ಅವರಿಗೆ. 3ನೇದು ಸ್ವಲ್ಪ ವೇಟ್ ಜಾಸ್ತಿ ಇದ್ದರೆ, ದಪ್ಪ ಆಗಿದ್ದರೆ ಈ ಥರ ಆಗ್ಬೋದು, ಅದು ಮಕ್ಕಳಿಗೆ ಕೂಡ ಈ ಥರ ಆಗ್ಬೋದು. ಇನ್ನೊಂದು ಮೂಗಿಂದು ರಚನೆ. ಸೊ ಮೂಗಿನಲ್ಲಿ ಮಧ್ಯ ಇರೋ ಮೂಳೆ, ಆ ಸ್ತಂಭ ಸೊಟ್ಟ ಆಗಿರ್ಬೋದು, ಅದರಿಂದ ಕೂಡ ಗೊರಕೆ ಆಗುತ್ತೆ. ಬಟ್ ಇದು ಯಾಕೆ ಇಂಪಾರ್ಟೆಂಟ್ ಅಂದರೆ, ಈಗ ಮಕ್ಕಳಲ್ಲಿ ಅವರು ಜಾಸ್ತಿ ಬಾಯಿಂದ ಉಸಿರಾಡ್ತಾನೆ ಇದ್ದರೆ ಯೂಶ್ವಲಿ ಏನಾಗುತ್ತೆ, ಅದು ಮುಖದ ಆಕಾರ ಮತ್ತು ಹಲ್ಲಿಂದು ಬೆಳವಣಿಗೆಯಲ್ಲಿ ತುಂಬ ಎಫೆಕ್ಟ್ ಆಗಬಹುದು. ಇನ್ನೊಂದು
ಕಿವಿ ಕೇಳಿಸೋದು ಕಡಿಮೆ ಆಗಬಹುದು. ಬಹಳಷ್ಟು ಜನ ಯೂತ್ಸು, ಅದರಲ್ಲೂ ಜೆನ್ಜಿ ಜನ್ರೇಷನ್ ಯೂತ್ಸು ಹೆಡ್ಫೋನ್ಸ್ಗಳನ್ನು, ಇಯರ್ಫೋನ್ಸ್ಗಳನ್ನು ನಿರಂತರವಾಗಿ ಬಳಸ್ತಾ ಇರ್ತಾರೆ. ಅದು ಎಷ್ಟು ಡೇಂಜರ್ ಅಂತ ಹೇಳಿ? ನಾಯ್ಸ್ ಇಂಡ್ಯೂಸ್ಡ್ ಹಿಯರಿಂಗ್ ಲಾಸ್. ಸೊ ಬರೀ ವಯಸ್ಸು ಕಾಲದಲ್ಲಿ ಶಕ್ತಿ ಕಡಿಮೆ ಆಗಲ್ಲ, ಕಂಟಿನ್ಯೂಸ್ ಆಗಿ ನಾಯ್ಸ್ ಎಕ್ಸ್ಪೋಜರಿಂದನೂ ಅದು ಕೇಳಿಸೋದು, ಅದು ನರ, ಅದು ಶಕ್ತಿ ಕಡಿಮೆ ಆಗ್ಬೋದು. ಆ್ಯಂಡ್ ಇದು ಇರ್ರಿವರ್ಸಿಬಲ್. ಒಂದ್ಸರಿ ಅದರದ್ದು ಶಕ್ತಿ ಕಡಿಮೆ ಆದರೆ ಅದನ್ನು ರಿವರ್ಸ್ ಮಾಡೋಕ್ಕೆ ಆಗೋದಿಲ್ಲ. ಸೊ ಕ್ರಮೇಣ ಅದು ಜಾಸ್ತಿ ಆಗ್ತಾನೆ ಇರುತ್ತೆ. ಲಾಸ್ಟಲ್ಲಿ ಓನ್ಲಿ ಆಪ್ಷನ್ ಇಸ್ ಐದರ್ ಹಿಯರಿಂಗ್ ಏಡ್, ಅದು ಹಾಕಬೇಕಾಗ್ಬೋದು ಅವರಿಗೆ. ಕೊನೆಯದಾಗಿ ಬಹಳಷ್ಟು ಜನರಿಗೆ ಗೊತ್ತಿರುತ್ತೆ ಹೆಲ್ತ್ ಈಸ್ ವೆಲ್ತ್ ಅಂಥೇಳಿ, ಆದರೂ ಕೂಡ ನಿರ್ಲಕ್ಷ್ಯ ಮಾಡ್ತಾ ಇರ್ತಾರೆ, ನೆಗ್ಲಿಜೆನ್ಸಿ ಜಾಸ್ತಿ. ನಮ್ಮ ವೀಕ್ಷಕರಿಗೆ ಈ ಕಾರ್ಯಕ್ರಮದ ಮೂಲಕ ಏನು ಹೇಳ್ತೀರಿ ಅಂತೇಳಿ? ಒಂದು ಸಣ್ಣ ಸಮಸ್ಯೆ ಇದ್ದಾಗಲೇ ನೀವು ಡಾಕ್ಟರ್ ಹತ್ರ ಹೋಗಿ ಟ್ರೀಟ್ಮೆಂಟ್ ತಗೊಂಡ್ರೆ ದೊಡ್ಡ ಒಂದು ವಿಷಯ ಆಗೋಕ್ಕಿಂತ ಮುಂಚೆನೇ ಅದು ಗುಣ ಆಗಬಹುದು. ಎಂಟಿದು ಸಮಸ್ಯೆ ಇದ್ದರೆ ಫಸ್ಟ್ ನೀವು ಡಾಕ್ಟರ್ ಹತ್ರ ಹೋಗಿ ಅದರದ್ದು ಟ್ರೀಟ್ಮೆಂಟ್ ತಗೊಳ್ಳಿ. ಕರೆಕ್ಟಾಗಿ ಫಸ್ಟ್ ಈ ಥರ ಸಿಮ್ಟಮ್ಸ್ ಬಂದರೆ ಡಾಕ್ಟರ್ ಹತ್ರ ಹೋಗಿ ಚೆಕಪ್ ಮಾಡಿಸ್ಕೊಳ್ಳಿ, ಭಯಪಟ್ಟಬೇಡ. ಈ ಕ್ಯಾನ್ಸರ್ಸ್ ಬೇಗ ಡಿಟೆಕ್ಟ್ ಮಾಡಿದರೆ ಚೆನ್ನಾಗಿ ರಿಸಲ್ಟ್ಸ್ ಬರುತ್ತೆ. ಅರ್ಲಿ ಸ್ಟೇಜಲ್ಲಿ ಟ್ರೀಟ್ಮೆಂಟ್ ಕರೆಕ್ಟಾಗಿ ತೊಗೊಂಡಿದ್ರೆ ಕ್ಯೂರ್ ಬರೋಕ್ಕೆ ಚಾನ್ಸಸ್ ಇರುತ್ತೆ. ಮತ್ತು ತಂಬಾಕು, ಆಲ್ಕೋಹಾಲ್ ನಿಲ್ಲಿಸ್ಬೇಕು. ಇದರಿಂದನೇ ಈ ಕ್ಯಾನ್ಸರ್ಸ್ ಬರೋದು. ಬಾಯಿ ಕರೆಕ್ಟಾಗಿ ಕ್ಲೀನ್ ಇಟ್ಕೋಬೇಕು. ರೋಟೀನಾಗಿ ಡೆಂಟಲ್ ಡಾಕ್ಟರ್ಸ್ಗೆ ಚೆಕಪ್ ಮಾಡ್ಕೋಬೇಕು. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ಭಾಗಿಯಾಗಿದ್ದಕ್ಕಾಗಿ, ಯೂಸ್ಫುಲ್ ಮಾಹಿತಿಯನ್ನು ಶೇರ್ ಮಾಡಿದ್ದಕ್ಕಾಗಿ. ನಮಸ್ತೆ. ವೀಕ್ಷಕರೇ, ನಿಮ್ಮಲ್ಲೂ ಕೂಡ ಏನಾದರೂ ಪ್ರಶ್ನೆಗಳಿದ್ದರೆ ಅಥವಾ ನೇರವಾಗಿ ನೀವು ಡಾಕ್ಟರ್ಸ್ಗಳನ್ನು ಕನ್ಸಲ್ಟ್ ಮಾಡಬೇಕು ಅಂತಿದ್ದರೆ ಡಿಸ್ಪ್ಲೇ ಆಗ್ತಾ ಇರುವಂತಹ ಅಡ್ರೆಸ್ ಕಾರ್ಡ್ಗೆ ನೀವು ವಿಸಿಟ್ ಮಾಡಬಹುದಾಗಿದೆ. ನೇರವಾಗಿ ಡಾಕ್ಟರನ್ನು ಕನ್ಸಲ್ಟ್ ಮಾಡಬಹುದು. ನಿಮ್ಮ ಸಮಸ್ಯೆಗೆ, ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಪಡ್ಕೊಳ್ಬಹುದಾಗಿದೆ. ಇನ್ನು ದೂರವಾಣಿ ನಂಬರ್ ಮೂಲಕ ಕೂಡ ನೀವು ಡಾಕ್ಟರನ್ನು ಕನ್ಸಲ್ಟ್ ಮಾಡಬಹುದು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೆನಪಿರಲಿ, ನ್ಯೂಸ್ ಅಂದರೆ ಪಬ್ಲಿಕ್ ಟಿವಿ.